ಗಿಡದಲ್ಲಿ ಅತ್ಯಂತ ಮುಖ್ಯವಾಗಿ ಕಾಡುವಂಥ ಒಂದು ಕೀಟದ ಬಗ್ಗೆ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಅದರ ನಿವಾರಣೆ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸ್ಟಿಮ್ ಬೋರರ್ ಅಂತ ಕರೀತಾರೆ. ಸ್ಟಿಮ್ ಬೋರರ್ ಬಂದ್ಬಿಟ್ಟು ಒಂದು ಸಣ್ಣ ಕೀಟ. ಸೊ ಅದು ಕಾಂಡದ ಮೇಲೆ ಆ ಮೊಟ್ಟೆಗಳು ಒಡೆದು ಮರಿಯಾಗಿ ಸೊ ಇಡೀ ನಿಂಬೆ ಗಿಡನೇ ಒಳಗಡೆ ಹೋಗಿ ಕೊರ್ದು ಅದನ್ನು ನಿಂಬೆ ಗಿಡನೇ ಹಾಳು ಮಾಡೋದು. ಫುಲ್ಲು ವೀಕ್ ಆಗಿದೆ. ಸೊ ಅದ್ರಲ್ಲಿ ಯಾಕೆ ಅಲ್ಲಿ ವೀಕ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದನ್ನು ಸ್ಟಿಮ್ ಬೋರರ್ ಅಂತ ಕರೀತಾರೆ. ಈ ಸ್ಟಿಮ್ ಬೋರರ್ ಬಂದಿರೋದು ಹೇಗೆ ಅಂತ ಗೊತ್ತಾಗುತ್ತೆ ಅಂದರೆ, ಸೊ ನೀವು ಕೆಳಗಡೆ ಬಿದ್ದರೆ ನೋಡ್ಬೋದು. ಇದು ಕೆಳಗಡೆ ಎಲ್ಲ ಫುಲ್ ಡಸ್ಟ್ ಬಿದ್ದಿದೆ, ಅಂದರೆ ಇದು ಕಾಂಡನ ಕೊರ್ದು ತಿಂದು ಬಿದ್ದಿರೋಂಥ ಡಸ್ಟು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇದೆಲ್ಲ ಇದು ಕೊರ್ದು ಒಳಗಡೆ ಕಾಂಡನ ಹಾಳು ಮಾಡಿದೆ. ಅಂದರೆ ಈ ಗಿಡ ಸ್ವಲ್ಪ ದಿವಸದಲ್ಲಿ ಒಣಗೋಗುತ್ತೆ. ಇದನ್ನು ನಾವು ಇಲ್ಲೂ ಕೊರಿಯುತ್ತಿದೆ ಕಾಣ್ತಾ ಇರ್ಬೋದು. ಸೊ ಅದು ಡಸ್ಟು ಮತ್ತು ಹೊರಗಡೆ ಮೊಟ್ಟೆಗಳು ಕೂಡ ಇರುತ್ತೆ. ನಾವು ಇದನ್ನು ಮೊಟ್ಟೆನೂ ಕ್ಲೀನ್ ಮಾಡಬೇಕಾಗುತ್ತೆ, ಡಸ್ಟ್ನೂ ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಕಡೆನೂ ಅಟ್ಯಾಕ್ ಆಗಿದೆ ಇದಕ್ಕೆ ನೋಡಿ. ಈಗ ಇಲ್ಲಿ ಹೊಸ್ದಾಗಿ ತಿರ್ಗಾ ಕೊರಿತಿದೆ. ಸೊ ಈಗ ನೋಡಿ ಎಲ್ಲ ಕಡೆ ಗಿಡದ ತೂತಾಗಿದೆ. ಇದನ್ನು ನಾವು ಇದಕ್ಕೆ ಫಸ್ಟ್ನೇ ವಿಧಾನ ಏನಿದೆ ಅಂದರೆ ಈ ಥರ ಸಣ್ಣದೊಂದು ತಂತಿ ತೊಗೊಳ್ಳಿ. ತಂತಿ ತಗೊಂಡು ಎಲ್ಲೆಲ್ಲಿ ಹೋಲಾಗಿದೆ ನೋಡಿ, ಎಕ್ಸಾಂಪಲು ಇಲ್ಲೆಲ್ಲ ಹೋಲಾಗಿದೆ. ಈ ಹೋಲೊಳಿಕೆ ಹಿಂಗೆ ತಂತಿ ಹಾಕಿ ಇದನ್ನು ಪ್ರೆಸ್ ಮಾಡಬೇಕು. ಸೊ ಇದು ಎಷ್ಟು ಹೋಗುತ್ತೋ ಅಷ್ಟು ಒಳಗಡೆ ಹಾಕಿ ನೋಡಿ, ಇದು ತುಂಬ ಒಳಗಡೆ ಹೋಗ್ತಿದೆ. ಹಾಕಿ ಪ್ರೆಸ್ ಮಾಡಿ ಹಸು ಒಳಗಡೆ ಹುಳ ಇದ್ದರೆ ಅದು ಸತ್ತೋಗುತ್ತೆ. ನೋಡಿ ನಿಮಗೆ ಕಾಣಿಸ್ತಿದೆ, ಹುಳ ಈಚೆ ಬಂತು. ನೋಡಿ ಹುಳ ಇದೆ. ಇದು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಇದು ಹುಳದ ಅವಶೇಷಗಳು ನಿಮಗೆ ಕಾಣಿಸ್ತಾ ಇರೋದು. ಹುಳದ ಅವಶೇಷಗಳು ಹಿಂಗಿದೆ. ಇದಕ್ಕೆ ಇನ್ನೊಂದು ಇದು ಫಸ್ಟ್ನೇ ವಿಧಾನ ನೋಡಿದ್ರೆ, ನೀವು ತಂತಿ ಹಾಕಿ ಇದನ್ನ ಹುಳನ ಸಾಯಿಸೋದು ಒಳಗಡೆಯಿಂದ. ಎರಡನೇ ವಿಧಾನ ಏನು ಮಾಡಬೇಕು ಅಂದರೆ, ಸೊ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆನ ತೊಗೊಂಡು ಸೊ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸಿರಂಜು ತೊಗೊಂಡು ಎಲ್ಲೆಲ್ಲಿ ಅಫೆಕ್ಟೆಡ್ ಏರಿಯಾ ಇದೆಯೋ, ಅಂದರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಎಲ್ಲೆಲ್ಲಿ ಹೋಲ್ಸ್ ಇದೆಯಲ್ಲ ಆ ಹೋಲ್ಸ್ಗೆಲ್ಲ ಇದನ್ನು ಇಂಜೆಕ್ಟ್ ಮಾಡಬೇಕು. ಹೀಗೆ ಇಂಜೆಕ್ಟ್ ಮಾಡಬೇಕು. ಎಲ್ಲೆಲ್ಲಿ ಎಲ್ಲ ಪ್ರತಿ ಹೋಲಿಗೂ ಕೂಡ ಇಂಜೆಕ್ಟ್ ಮಾಡಬೇಕು. ಇಂಜೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಹುಳ ಅದರಲ್ಲಿ ಇದ್ದರೆ ಸತ್ತೋಗುತ್ತದೆ ಹಾಗೆ ಒಳಗಡೆ.